ಒಂದು ಊರಿನಲ್ಲಿ ರಾಜು ಎಂಬ ರೈತ ಪತ್ನಿ ಸೀತಾ ಮತ್ತು ಮಗಳು ಪೂಜಾ ಜೊತೆ ವಾಸವಾಗಿರುತ್ತಾನೆ. ರಾಜು ಹೊಲದಲ್ಲಿ ತರಕಾರಿಗಳನ್ನು ಬೆಳೆಸುತ್ತಿದ್ದ ಸೀತಾ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಳು. ತರಕಾರಿ ತೆಗೊಳ್ಳಿ, ಟೊಮೆಟೊ ತೆಗೊಳ್ಳಿ, ತಾಜಾ ತರಕಾರಿ. ಟೊಮೆಟೊ ಎಷ್ಟು ಕೆಜಿಗೆ? ಎಂದಿನಂತೆ 20 ರೂಪಾಯಿ, ತೆಗೆದುಕೊಳ್ಳಿ. ಸರಿ, 1 ಕೆಜಿ ಟೊಮೆಟೊ ಕೊಡಿ. ರಾಜು ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಆಗ ಅಲ್ಲಿಗೆ ಊರಿನ ಜಮೀನ್ದಾರ ಬರುತ್ತಾನೆ. ನಮಸ್ಕಾರ ಜಮೀನ್ದಾರರೇ. ರಾಜು, ನಾನು ನಿನಗೆ ಇದನ್ನು ಹೇಳಿ ಹೋಗೋಣ ಎಂದು ಬಂದಿದ್ದು. ನಿನ್ನ ಬಾವಿಯಲ್ಲಿ ನೀರು ಖಾಲಿ ಆದಾಗ ಪ್ರತಿ ವರ್ಷ ನನ್ನ ಬಾವಿ ನೀರು ಉಪಯೋಗಿಸುತ್ತಿದ್ದಿ, ಆದರೆ ಈ ವರ್ಷ ನೀನೇ ಏನಾದರೂ ವ್ಯವಸ್ಥೆ ಮಾಡಿಕೊ. ಇಲ್ಲ ದಣಿಯವರೇ, ನನ್ನ ಬಾವಿಯಲ್ಲಿ ನೀರು ಬತ್ತಿ ಹೋಗಿದೆ. ಇನ್ನು 4-5 ತಿಂಗಳು ನೀರು ಇರುವುದಿಲ್ಲ. ನನ್ನ ಕೃಷಿ ಎಲ್ಲ ಒಣಗಿ ಹೋಗುತ್ತದೆ. ದಯವಿಟ್ಟು ನೀವು ಹಾಗೆ ಹೇಳಬೇಡಿ. ಇಲ್ಲ ರಾಜು, ಈ ಬಾರಿ ನನ್ನ ಜಮೀನಿಗೆ ನೀರು ತುಂಬಾ ಕಡಿಮೆ ಇದೆ. ನೀನು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳು. ಹಾಗಂತ ಹೇಳಿ ಜಮೀನ್ದಾರ ಅಲ್ಲಿಂದ ಹೋಗುತ್ತಾನೆ. ರಾಜು ತುಂಬಾ ಬೇಸರದಿಂದ ಮನೆಗೆ ಬರುತ್ತಾನೆ. ಸೀತಾ, ಇವತ್ತು ಜಮೀನ್ದಾರರು ಬಂದಿದ್ದರು. ಈ ಬಾರಿ ನೀರು ಕೊಡಲಾಗುವುದಿಲ್ಲ ಎಂದು ಹೇಳಿ ಹೋದರು. ಹಾಗಾದರೆ ನಾವು ಏನು ಮಾಡುವುದು? ನಮ್ಮ ಕೃಷಿಯೆಲ್ಲ ಒಣಗಿ ಹೋಗುತ್ತದೆ. ಮೊದಲೇ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದೆ ನಮಗೆ. ಅದೇ ಏನು ಮಾಡುವುದು ಎಂದು ತೋಚುತ್ತಿಲ್ಲ ನನಗೆ. ನಮ್ಮ ಬಾವಿಯನ್ನು ದುರಸ್ತಿ ಮಾಡಿದರೆ ಆಗುವುದಿಲ್ಲವೇ? ಬಾವಿ ದುರಸ್ತಿಗೆ ಈಗ ಎಷ್ಟಂದರೂ 50,000 ರೂಪಾಯಿ ಬೇಕು. ಅಷ್ಟೆಲ್ಲ ಹಣ ಹೊಂದಿಸುವುದು ಈಗ ಕಷ್ಟ. ಹಾಗಾದರೆ ಏನು ಮಾಡುವುದು? ನಾಳೆಯಿಂದ ನಾನೇ ಬಾವಿಯ ಕೆಲಸ ಮಾಡುತ್ತೇನೆ. ಏನಾಗುತ್ತದೆ ನೋಡೋಣ. ಆ ದೇವರು ಕೈ ಬಿಡುವುದಿಲ್ಲ. ಸರಿ, ಹಾಗೆ ಮಾಡೋಣ. ಸರಿ, ನನಗೆ ಊಟ ತಾ, ಹಸಿವಾಗುತ್ತಿದೆ. ಆಯ್ತು, ಈಗ ತರುತ್ತೇನೆ. ಆಗ ಹೊರಗಡೆ ಒಬ್ಬ ಸಾಧುವಿನ ಧ್ವನಿ ಕೇಳುತ್ತದೆ. ಯಾರಾದರೂ ಇದ್ದೀರಾ? ಯಾರು? ಏನಾಗಬೇಕು? ನನಗೆ ಹಸಿವಾಗುತ್ತಿದೆ, ದಯವಿಟ್ಟು ಊಟ ನೀಡಿ. ಸೀತಾ, ಇವರಿಗೆ ಊಟ ತಂದುಕೊಡು. ನಿಮಗೆ ಊಟ ಮಾಡಲು ಬೇಕಾಗುವಷ್ಟೇ ಅನ್ನ ಉಳಿದಿರುವುದು. ಅದನ್ನೇ ತಂದುಕೊಡು. ಸೀತಾ ಊಟ ತಂದು ಕೊಡುತ್ತಾಳೆ. ತುಂಬಾ ಧನ್ಯವಾದಗಳು. ನೀವು ಅಂದುಕೊಂಡ ಕೆಲಸ ಯಶಸ್ವಿಯಾಗಲಿ. ಹಾಗೆ ಹೇಳಿ ಸಾಧು ಅಲ್ಲಿಂದ ಹೋಗುತ್ತಾರೆ. ಮರುದಿನದಿಂದ ರಾಜು ಬಾವಿ ಕೆಲಸ ಶುರು ಮಾಡುತ್ತಾನೆ. ಆವತ್ತು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರುತ್ತಾನೆ. ಹೇಗಾಯಿತು ಇವತ್ತು? ನೀರು ಸಿಕ್ಕಿತಾ? ಇಲ್ಲ, ಅದರಲ್ಲಿ ಕಠಿಣ ಕಲ್ಲುಗಳೇ ಇದೆ. ನಾಳೆ ಏನಾಗುತ್ತದೆ ನೋಡಬೇಕು. ರಾಜು ಮರುದಿನ ಮತ್ತೆ ಬಾವಿ ಕೆಲಸ ಆರಂಭಿಸುತ್ತಾನೆ. ರಾಜು ಒಂದು ಕಡೆ ಅಗೆಯುತ್ತಿರುವಾಗ ನೀರು ಚಿಮ್ಮಿ ಬರುತ್ತದೆ. ಅರೆ, ಇದೇನಿದು ಆಶ್ಚರ್ಯ! ನಮ್ಮ ಬಾವಿಯಲ್ಲಿ ನೀರು ಬರುತ್ತಿದೆ. ಇದಂತೂ ನನಗೆ ನಂಬಲೂ ಆಗುತ್ತಿಲ್ಲ. ರಾಜು ತಕ್ಷಣ ಬಾವಿಯಿಂದ ಮೇಲೆ ಬರುತ್ತಾನೆ. ನೀರು ಬಾವಿ ತುಂಬಾ ಆಗುತ್ತದೆ. ತುಂಬಾ ಖುಷಿಯಾಗುತ್ತಿದೆ. ಇದಂತೂ ಈಗಲೇ ಮನೆಗೆ ಹೋಗಿ ತಿಳಿಸಬೇಕು. ಮಗಳು ಪೂಜಾ ಶಾಲೆಯಿಂದ ಮನೆಗೆ ಬರುತ್ತಾಳೆ. ಅಮ್ಮ, ಅಪ್ಪ ಎಲ್ಲಿದ್ದಾರೆ? ಇನ್ನೂ ಮನೆಗೆ ಬರಲಿಲ್ಲವಾ? ಅವರು ನಮ್ಮ ಬಾವಿಯನ್ನು ದುರಸ್ತಿ ಮಾಡುತ್ತಿದ್ದಾರೆ ಮಗಳೇ. ಹೌದಾ? ನಮಗೆ ಇನ್ನು ಹೊಟ್ಟೆ ತುಂಬಾ ಊಟ ಮಾಡಬಹುದಾ? ಇವತ್ತು ಏನಾಗುತ್ತದೆ ನೋಡೋಣ. ರಾಜು ಮನೆಗೆ ಹೋಗಿ ಪತ್ನಿಗೆ ನಡೆದ ವಿಷಯವೆಲ್ಲ ತಿಳಿಸುತ್ತಾನೆ. ಹೌದರಿ, ಇನ್ನು ನಮಗೆ ಯಾವುದೇ ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ಆ ದೇವರು ಜೊತೆ ಇದ್ದಾನೆ ಎಂಬುದಕ್ಕೆ ಇದೇ ಸಾಕ್ಷಿ. ಮರುದಿನದಿಂದ ರಾಜು ಕೃಷಿ ಕೆಲಸ ಆರಂಭಿಸಿದ. ರಾಜು ಹೊಲಕ್ಕೆ ನೀರು ಹಾಯಿಸುತ್ತಿರುವುದನ್ನು ನೋಡಿ ಜಮೀನ್ದಾರ ಅಲ್ಲಿಗೆ ಬರುತ್ತಾನೆ. ಇದೇನು ಮಾಡುತ್ತಿದ್ದಿ ರಾಜು? ಹೊಲಕ್ಕೆ ಎಲ್ಲಿಂದ ನೀರು ಹಾಕುತ್ತಿದ್ದೀ? ನನ್ನ ಬಾವಿಯನ್ನು ದುರಸ್ತಿ ಮಾಡಿದ್ದೇನೆ. ಈಗ ಬೇಕಾದಷ್ಟು ನೀರು ಇದೆ ಬಾವಿಯಲ್ಲಿ. ನಿಮಗೂ ಅಗತ್ಯ ಇದ್ದರೆ ತೆಗೆದುಕೊಳ್ಳಿ. ನನ್ನನ್ನು ಕ್ಷಮಿಸಿ ಬಿಡು ರಾಜು. ನನ್ನ ಬಾವಿಯಲ್ಲಿ ನೀರಿದ್ದರೂ ನಿನಗೆ ಕೊಡುವುದಿಲ್ಲ ಎಂದು ಹೇಳಿದ್ದೆ ನಾನು. ನೀವು ಹಾಗೆ ಹೇಳಿರುವುದರಿಂದ ನಾನು ಪ್ರಯತ್ನ ಮಾಡಿದೆ. ನಿಮಗೂ ಧನ್ಯವಾದಗಳು. ರಾಜು ಮತ್ತು ಸೀತಾ ನಿಶ್ಚಿಂತೆಯಿಂದ ತರಕಾರಿ ಬೆಳೆದು ಮಾರಾಟ ಮಾಡಿ ಮಗಳಿಗೆ ವಿದ್ಯಾಭ್ಯಾಸ ನೀಡಿ ಊರಿಗೆ ಮಾದರಿ ಎನಿಸಿಕೊಳ್ಳುತ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.